ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಒಂದು ಎಪಿಸೋಡ್ ಹೇಗಿತ್ತು ಅಂತ ಹಾನೆಸ್ಟ್ ಆಗಿ ಒಂದು ಕಮೆಂಟ್ ಮಾಡಿ, ಜೊತೆಗೆ ಪಂಚಾಯತಿನಲ್ಲಿ ನಡೆದಂಥ ವಿಚಾರಗಳ ಬಗ್ಗೆ ನಿಮ್ಗೆ ಯಾವುದಾದ್ರೂ ಬೇಜಾರಿದೆಯಾ ಅಥವಾ ಇದು ಆಗಬಾರ್ದಾಗಿತ್ತು, ಇದನ್ನು ಸುಮ್ಮನೆ ಹೈಪ್ ಮಾಡಿದ್ರು ಅಂತ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಕಾಸ್ ಆಫ್ ನಿನ್ನೆ ಆಲ್ರೆಡಿ ಕೆಲವೊಂದು ವಿಚಾರದ ಬಗ್ಗೆ ಏನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅದರಲ್ಲಿ ಮೇನ್ ಆಗಿರುವಂಥ ಒಂದು 2-3 ಒಂದು ಹೈಲೈಟೆಡ್ ವಿಷಯಗಳನ್ನು ಪಂಚಾಯತಿ ತೊಗೊಂಡ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಉಸ್ತುವಾರಿ ಬಗ್ಗೆ ಆ್ಯಂಡ್ ಭವ್ಯ ಅವರ ಒಂದು ಕೆಲವು ಫೌಲ್ಗಳ ಬಗ್ಗೆ ಅವ್ರನ್ನೇ ಕೇಳಿದ್ರು. ಅದ್ರ ಜೊತೆಗೆ ಮಂಜು ಆ್ಯಂಡ್ ಗೌತಮಿ ಬಗ್ಗೆ ಕೂಡ ಮಾತು ಬಂತು. ಆ್ಯಂಡ್ ಅಲ್ಲಿ ನಡೆದಂಥ ಫಿಸಿಕಲ್ ಅಟ್ಯಾಕ್ಗಳ ಬಗ್ಗೆ ಕೂಡ ಮಾತು ಬಂತು. ಜೊತೆಗೆ ಫೈನಲ್ ಆಗಿ ನಡೆದಂಥದ್ದು ಹನುಮಂತನ ಒಂದು ವಿಷಯ. ಅದೇ ಭವ್ಯಗೌಡ ಅವ್ರು ಹೊಡೆದಿರುವಂಥದ್ದು, ಅದನ್ನು ಜಸ್ಟ್ ಒಂದು 10 ಮಿನಿಟ್ಸ್ ಅದಕ್ಕಿಂತ ಕಮ್ಮಿ ಸಮಯದಲ್ಲಿ ಅದನ್ನು ಮುಗಿಸಿದ್ರು. ಆ್ಯಂಡ್ ಅದ್ರ ಬಗ್ಗೆ ಆಲ್ರೆಡಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಎಪಿಸೋಡ್ ಮುಗಿದಿದ್ದ ತಕ್ಷಣವೇ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ನಿಮಗೆ ಅದು ಸ್ವಲ್ಪ ಜೋರಾಗಿ ಅಥವಾ ರ್ಯಾಶ್ ಆಗಿ ಕೂಡ ಅಂತ ಅನಿಸ್ಬೋದು. ಬಟ್ ಅದು ನನ್ನ ಒಂದು ಮನಸ್ಸಿನ ಮಾತುಗಳೇ ಆಗಿತ್ತೇ ಹೊರತು ನಾನು ಯಾವುದೇ ರೀತಿಯಲ್ಲಿ ಅದನ್ನು ಮುಚ್ಚುಮರೆ ಮಾಡ್ದೇ ಮಾತಾಡಿರುವಂಥ ಮಾತು. ಮುಚ್ಚುಮರೆ ಅಂತೂ ಇಟ್ಕೊಂಡಿಲ್ಲ ನಾನು. ಹಾನೆಸ್ಟ್ ಆಗಿ ಏನಿತ್ತು ಅದನ್ನು ಹೇಳಿದ್ದೀನಿ. ಖಂಡಿತವಾಗ್ಲೂ ಬಿಗ್ ಬಾಸ್ ಮೇಲೆ ಬೇಜಾರಿದೆ. ಕಾರಣ ಏನು ಅಂತಂದರೆ ಇವಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಸದ್ಯಕ್ಕೆ ಬೇಡ. ಎಪಿಸೋಡ್ ಈ ಒಂದು ರಿವ್ಯೂ ಎಂಡಲ್ಲಿ ಮಾತಾಡೋಣ. ಓಕೆ, ಇಲ್ಲಿ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಕ್ವಿಕ್ಕಾಗಿ ರಿವ್ಯೂ ನೋಡ್ಕೊಂಬರೋಣ. ನಿನ್ನೆ ಒಂದು ಎಪಿಸೋಡ್ ಶುರುವಾಗಿರುವಂಥದ್ದು ಮಂಜಣ್ಣಗೆ ಜೈಲಿಗೆ ಕಳಿಸ್ತಾರೆ. ಇದಾದಮೇಲೆ ಜೈಲಿಗೆ ಕಳಿಸಿದ ಮೇಲೆ ಅಲ್ಲಿ ಬೆಡ್ರೂಮಲ್ಲಿ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ. ಭವ್ಯ ಮತ್ತು ತ್ರಿವಿಕ್ರಮ್ ಮಧ್ಯೆ ನೈಟ್ ಮಾತುಕತೆ ಅನ್ನೋ ರೀತಿಯಲ್ಲಿ ಅಲ್ಲಿ ತ್ರಿವಿಕ್ರಮ್ ಅವ್ರು ಏನೋ ಕೇಳ್ತಾರೆ. ಅಂದರೆ ಅದೇನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಓಕೆನಾ ಇಲ್ಲ ಹೇಳು ಅಂತ ಹೇಳ್ತಾರೆ. ಮೇ ಬಿ ಪ್ರಪೋಸ್ ಮಾಡಿದ್ರ ಅಂತ ಡೌಟ್ ನನಗೆ. ಯಾಕಂದರೆ ಅವ್ರ ಮಧ್ಯೆ ನಿಮಗೆ ಆಲ್ರೆಡಿ ಏನಿದೆ ಅಂತ ಗೊತ್ತಿರೋಂಥ ವಿಚಾರನೇ. ಅವ್ರು ಫ್ರೆಂಡ್ಶಿಪ್ಪು ಅಂತ ಹೇಳ್ತಾರೆ, ಬಟ್ ಫ್ರೆಂಡ್ಶಿಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಏನೋ ಇದೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ರು ಅಂತ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಭವ್ಯ ಅವರು ನಾಚ್ಕೊತಿರೋ ರೀತಿ ನೋಡಿದ್ರೆ, ಇವರು ನಗೋ ರೀತಿನಲ್ಲಿ ನೋಡ್ತಿದ್ರೆ, ಆ ಸ್ಮೈಲಲ್ಲಿ ಗೊತ್ತಾಗುತ್ತೆ. ಮೇ ಬಿ ಹೇಳ್ತಾ ಇದ್ದೀನಿ, ಪ್ರಪೋಸ್ ಮಾಡಿದ್ರ ಅನ್ನೋ ರೀತಿಯಲ್ಲಿ ನನಗಂತೂ ಅನ್ನಿಸ್ತು. ಓಕೆನಾ ಇಲ್ಲ ಹೇಳು ಅಂತ ಹೇಳ್ತಾರೆ. ಬಟ್ ಭವ್ಯ ಹೇಳುವಂಥದ್ದು ಹೊರಗೆ ಹೋದ್ಮೇಲೆ ಹೇಳ್ತೀನಿ, ಮಾತಾಡ್ತೀನಿ, ಅದ್ರ ಬಗ್ಗೆ ತುಂಬ ಮಾತಾಡೋಕ್ಕಿದೆ, ಹೇಳಲಿಕ್ಕಾಗಲ್ಲ ಸದ್ಯಕ್ಕೆ, ಇವಾಗ ಹೊರಗಡೆ ಹೋದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ತ್ರಿವಿಕ್ರಮ್ ಕೇಳುವಂಥದ್ದು ಟಾಸ್ಕ್ ಅಂದರೆ TTF ಟಾಸ್ಕ್ ಗೆದ್ದಿದ್ರೆ ಹೇಳ್ತಿದ್ರ ಅಂತಂದರೆ, ಭವ್ಯ ಹೇಳುವಂಥದ್ದು ಟಾಸ್ಕ್ ಗೆದ್ದಿದ್ರೆ ಹೇಳ್ತಿದ್ದೆ ಅನ್ನೋ ಒಂದು ಮಟ್ಟದಲ್ಲಿ ಹೇಳಿದ್ರು. ಮೇ ಬಿ ಪ್ರಪೋಸೇ ಮಾಡಿರಬೇಕೇನೋ ಅಂತ ನನಗೆ ಅನಿಸ್ತಿದೆ. ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಹಾಗೇನು ಹೇಳ್ತಾ ಇದ್ದೀನಿ, ಪ್ರಪೋಸೇ ಮಾಡಿದ್ರು ಅಂತ ಹೇಳ್ತಿಲ್ಲ, ಬಟ್ ಆ ಥರದ್ದು ನಡೆದಿದೆ. ಅಷ್ಟೊಂದು ನಾಚ್ಕೊತಿದ್ದಾರೆ ಅಂತಂದರೆ ಮೇ ಬಿ ಅದೇ ಆಗಿರ್ಬೇಕೇನೋ. ಗೊತ್ತಿಲ್ಲಪ್ಪ. ಬಟ್ ಇದ್ರ ಬಗ್ಗೆ ಸುದೀಪ್ ಸರ್ ಯಾಕೆ ಮಾತಾಡಲಿಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಓನ್ಲಿ ಗೌತಮಿ ಮತ್ತು ಯಾರು ಮಂಜು ಬಗ್ಗೆನೇ ಮಾತಾಡ್ತಾರೆ ಇಬ್ಬರ ಜೊತೆಗಿರೋದಕ್ಕೋಸ್ಕರ. ಬಟ್ ಇವ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ ಹಾಗೆ ಹೀಗೆ ಅಂತ ಕೆಲವರಿಗೆ ಪ್ರಶ್ನೆ ಕೂಡ ಬರ್ಬೋದು. ಏನಾಗುತ್ತಂದರೆ, ನೀವು ಯಾರ ಜೊತೆಗೆ ಎಷ್ಟು ಇರ್ತೀರಾ, ಯಾವ ಇದರಲ್ಲಿ ಇರ್ತೀರಾ ಬೇರೆ. ಬಟ್ ಟಾಸ್ಕು ಅಂತ ಬಂದಾಗ, ಆಟ ಅಂತ ಬಂದಾಗ, ತನ ಅಂತ ಬಂದಾಗ ಅದನ್ನು ಬಿಟ್ಕೊಡ್ದೇನೆ ಆಡೋವಂಥದ್ದು ಇದೆಯಲ್ಲ, ಅದು ಮುಖ್ಯ. ಕೆಲವು ಟೈಮಲ್ಲಿ ಭವ್ಯ ಆದರೂ ಆಗಿರ್ಬೋದು ಆ್ಯಂಡ್ ತ್ರಿವಿಕ್ರಮ್ ಆದರೂ ಆಗಿರ್ಬೋದು, ಟಾಸ್ಕ್ ಅಂತ ಬಂದಾಗ ಅವರೆಲ್ಲೂ ಕೂಡ ನನಗೆ ಗೊತ್ತಿರೋಂಗೆ ಇಬ್ಬರು ಒಂಥರ ಅಡ್ಜಸ್ಟ್ಮೆಂಟಲ್ಲಿ ಆಡಿರೋದು ನಾನು ಕಂಡಿಲ್ಲ. ಬಟ್ ಅತಿ ಹೆಚ್ಚಂತೂ ಕಂಡಿಲ್ಲ. ಬಟ್ ಮಂಜು ಗೌತಮಿ ಏನಿದೆಯಲ್ಲ, ತುಂಬ ಆ ರೀತಿಯಲ್ಲಿ ಕಾಣಿಸುತ್ತೆ. ಜೊತೆಗೆ ಮಂಜು ಕಡೆಯಿಂದನೇ ಜಾಸ್ತಿ ಇದೆ, ಗೌತಮಿ ಕಡೆಯಿಂದ ಇಲ್ಲ ಅಂದರೂ ಕೂಡ ಮಂಜು ಕಡೆಯಿಂದ ಜಾಸ್ತಿ ಇದೆ. ಆಮೇಲೆ ಅವರಿಬ್ಬರ ಮಧ್ಯೆ ಏನಿದೆ ಅಂತಂದರೆ, ಇವಾಗ ಯಾರು ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಆದರೂ ಕೂಡ ಅವ್ರು ಅಷ್ಟೊಂದು ಒಬ್ರಿಗೊಬ್ಬರು ಒಂದು ಲೆವೆಲಲ್ಲೇ ಇದ್ದಾರೆ. ಬಟ್ ಕೀಳು ಮಟ್ಟಕ್ಕಂತೂ ಯಾರು ಕೂಡ ಹೋಗಿಲ್ಲ. ತಪ್ಪಾದರೂ ಕೂಡ ಹೋಗಿ ಕ್ಷಮೆ ಕೇಳುವಂಥದ್ದು ಆ ಒಂದು ಮಟ್ಟಕ್ಕೆ ಯಾರೂ ಹೋಗಿಲ್ಲ. ಒಂದು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ತನ್ನ ಒಂದು ಸ್ವಾಭಿಮಾನ ಅನ್ನೋದು ಇಬ್ಬರೂ ಕೂಡ ಒಂದು ಲೋ ಲೆವೆಲ್ಗೆ ಹೋಗೋ ರೇಂಜಿಗಂತೂ ಬಿಟ್ಕೊಂಡಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಗೌತಮಿ ಎದುರುಗಡೆಗೆ ಮಂಜು ಅಂತೂ ಸಿಕ್ಕಾಪಟ್ಟೆ ಬಾಗ್ತಿದ್ದಾರೆ. ಅದು ಎಲ್ಲೋ ತಪ್ಪು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಪ್ರತಿಯೊಂದು ವಿಷಯನೂ ಕೂಡ ಅವ್ರನ್ನ ಒಪ್ಪಿಸಬೇಕು ಅನ್ನೋ ಒಂದು ಮಟ್ಟಕ್ಕೆ ಅವ್ರು ಹಿಡಿತಿದ್ದಾರೆ. ಅದು ಸರಿಯಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಆ ಒಂದು ಡಿಸ್ಕಷನ್ ಬರುತ್ತೆ ಪ್ರತಿ ವಾರ ಕೂಡ ಮಂಜುದು. ಆ್ಯಂಡ್ ಇದ್ರ ಜೊತೆಗೆ ಟಾಸ್ಕಲ್ಲೂ ಕೂಡ ಅಷ್ಟೇ. ಅಲ್ಲಿ ನನ್ನ ಪ್ರಕಾರ ತ್ರಿವಿಕ್ರಮ್ ಆದರೂ ಆಗಿರ್ಬೋದು, ಭವ್ಯ ಅದು ಅವರಿಬ್ಬರ ಒಂದು ಏನು ಫ್ರೆಂಡ್ಶಿಪ್ ಇದೆ, ಅಥವಾ ಫ್ರೆಂಡ್ಶಿಪ್ಗಿಂತ ಮೇಲೆ ಅಂತ ಹೇಳ್ಬೋದು, ಅದರಿಂದ ಅವ್ರು ಟಾಸ್ಕಲ್ಲಿ ಯಾವುದೇ ಒಂದು ಎಫೆಕ್ಟ್ ಆಗಿಲ್ಲ ಅದಕ್ಕೆ. ಬಟ್ ಕೆಲವೊಂದು ವ್ಯಕ್ತಿತ್ವಗಳಲ್ಲಿ ಇರ್ಬೋದೇನೋ. ಬಟ್ ಟಾಸ್ಕ್ ಅಂತ ಬಂದಾಗ ಇಬ್ಬರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮಂಜಣ್ಣದು ಫುಲ್ ಡೌನ್ ಆಗಿ ಹೋಗಿದೆ. ಅದಕ್ಕೋಸ್ಕರ ಅವನಿಗೆ ಕ್ಲಾಸ್ ತೊಗೊಳ್ಳೋವಂಥದ್ದು ಅಷ್ಟೇ. ಇದಾದಮೇಲೆ ಮಂಜಣ್ಣದಲ್ಲಿ ಜೈಲು ವಾಸ ಕಂಪ್ಲೀಟ್ ಆಗುತ್ತೆ. ಬಟ್ ಜೈಲಿಂದ ಹೊರಗಡೆ ಬರೋ ಟೈಮಲ್ಲಿ ಒಬ್ಬರು ಕೂಡ ವೆಲ್ಕಮ್ಮು ಮಾಡಲಿಲ್ಲ, ಎಂಥದ್ದು ಮಾತಾಡಲಿಲ್ಲ. ಇದನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಲ್ಲಿ ತ್ರಿವಿಕ್ರಮು, ಭವ್ಯ, ರಜತ್ ಎಲ್ಲರೂ ಕೂತಿರ್ತಾರೆ, ಇನ್ಕ್ಲೂಡಿಂಗ್ ಮೋಕ್ಷಿತ, ಎಲ್ಲರೂ ಕೂಡ. ಹನುಮಂತ ಕೀ ಓಪನ್ ಮಾಡಿ ಹೊರಗಡೆ ಬರ್ತಾರೆ. ಬಟ್ ಮಂಜು ಒಬ್ಬನೇ ಏಕಾಂಗಿಯಾಗಿ ಮನೆ ಒಳಗಡೆ ಎಂಟರ್ ಆಗ್ತಾನೆ. ಇದಾದಮೇಲೆ ಅಲ್ಲಿ ಅನುಪಮ ಅವರು ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಒಂದು ಪ್ರೋಮೋ ಶೂಟು, ಯಾವುದೋ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಒಂದು ಶೋ ಬರ್ತಿದೆ. ಅದಕ್ಕೆ ಪ್ರೋಮೋ ಶೂಟ್ಗೋಸ್ಕರ ಕೆಲವೊಂದು ಶಾರ್ಟ್ಸ್ಗಳನ್ನ ತಗೊತಾರೆ. ಅಲ್ಲಿ ಅಂದರೆ ಸ್ಟೇರಿಂಗ್ ಮಾಡುವಂಥದ್ದು, ಡೈಲಾಗ್ ಹೇಳುವಂಥದ್ದು, ಜೊತೆಗೆ ಕೆಲವೊಂದು ಟಾಸ್ಕ್ಗಳು ಕೂಡ ಕೊಡ್ತಾರೆ. ಹಗ್ಗ ಹಿಡಿಯುವಂಥ ಟಾಸ್ಕು, ತೋಳುಬಲ ಅದು ಒಂದು ಟಾಸ್ಕು. ಇದ್ರ ಮಧ್ಯೆ ಒಂದು ಚಟುವಟಿಕೆ ಕೂಡ ಕೆಲವೊಂದು ಇರ್ತವೆ ಅಂತ ಹೇಳ್ಬೋದು. ಜಸ್ಟ್ ಅದೊಂದು ಸ್ಪಾನ್ಸರ್ ಅಥವಾ ಪ್ರಮೋಷನ್ ಇದಕ್ಕೋಸ್ಕರ ಅವರು ಬಂದಿರುವಂಥದ್ದು. ಅವರು ಇದರಲ್ಲಿ ನಮ್ಮ ಹನುಮಂತ ಪಾಪ ಅನು ಅವ್ರ ಹೆಸರು ಹೇಳಲಿಕ್ಕೋಸ್ಕರ ನಾಚ್ಕೊಂತಿದ್ದ.
ಸೊ ಅವನಿಗೆ ಎಲ್ಲರಿಗೂ ಅಕ್ಕ ಅಕ್ಕ ಒಂದು ಅಭ್ಯಾಸ. ಸೊ ಅಲ್ಲಿ ಅವರೇ ಅಂತ ಹೇಳಿ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ರು. ಸೊ ಅದಕ್ಕೆ ಒಂದು ಸ್ವಲ್ಪ ಅವನಿಗೆ ನಾಚಿಕೆ ಶುರುವಾಯಿತು ಅಂತ ಹೇಳ್ಬೋದು. ಸೊ ಇದಾದಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಎಂಟ್ರಿ ಆದಮೇಲೆ ಹನುಮಂತನಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ರಿವ್ಯೂವಲ್ಲಿ ಹೇಳಿದ್ದೆ, ಇದ್ರ ಬಗ್ಗೆ ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ. ಆ್ಯಂಡ್ ಹನುಮಂತನಿಗೆ ಅಪ್ರಿಷಿಯೇಟ್ ಮಾಡಿದ್ದಾದಮೇಲೆ ಹನುಮಂತನಿಗೆ ರೀಸನ್ ಕೊಟ್ಟಂತಹ ಒಂದು ಯಾರು ರಜತ್ ಅವ್ರಿಗೆ ಕ್ವಶನ್ಸ್ಗಳು ಬರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇದಾದಮೇಲೆ ಅಲ್ಲಿ ರಜತ್ ಉಸ್ತುವಾರಿ ಬಗ್ಗೆ ಮಾತಾಡ್ತಾರೆ. ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ, ಇದು ಖಂಡಿತವಾಗ್ಲೂ ಫೇವರಿಸಮ್ ಆ್ಯಂಡ್ ಉಸ್ತುವಾರಿನಲ್ಲಿ ಫಾಲ್ಟ್ಸ್ ಅಂತೂ ಇದ್ದಾವೆ. ಸೊ ಅದನ್ನು ಅವ್ನು ಒಪ್ಕೊತಾನೋ ಬಿಡ್ತಾನೋ ಅದು ಬೇರೆ ವಿಷಯ. ಬಟ್ VT ಸಮೇತ, ಸಾಕ್ಷಿ ಸಮೇತ ಅವ್ನು ಕಣ್ಮುಂದೆ ಇಟ್ಟಿದ್ದಾರೆ. ಬಟ್ ಕಣ್ಮುಂದೆ ಇಟ್ಟರೂ ಕೂಡ ಅವನು ಕೆಲವೊಂದು ಬಂಡು ವಾದಗಳನ್ನ ಮಾಡ್ತಾನೆ. ಸೊ ತನ್ನ ತಪ್ಪನ್ನು ಒಪ್ಕೊಳ್ಳದೆ, ಸೊ ಅವ್ರು ತಪ್ಪು ಮಾಡಿದ್ದಾರೆ, ಅವರು ತಪ್ಪು ಮಾಡಿ ನನ್ನ ಕ್ವಶನ್ ಮಾಡ್ತಾರೆ. ಇದೆಲ್ಲ ಮಾತು ಅವಶ್ಯಕತೆ ಇರಲಿಲ್ಲ. ನಿಮ್ಮನ್ನು ಕೇಳ್ತಿರೋಂಥವ್ರು ಸುದೀಪ್ ಸರ್, ನಿಮ್ಮ ಮೇಲೆ ಆಪಾದನೆ ಮಾಡಿರೋಂಥವ್ರು ಬೇರೆ ಮನೆ ಒಳಗಡೆಗೆ ಯಾರೂ ಇಲ್ಲ. ಓಕೆ, ಮನೆ ಒಳಗಡೆಗೆ ಕೇಳಿದ್ರೆ ನೀವು ಅದನ್ನು ಒಪ್ಕೊಳ್ಳೋವಂಥ ಮನುಷ್ಯನೂ ಅಲ್ಲ. ಓಕೆ, ನೀವು ಹೇಳ್ತೀರಾ ಅವತ್ತೇ ಯಾಕೆ ಹೇಳಿಲ್ಲ ಅಂತ ಹೇಳ್ತೀರಾ. ಅವತ್ತು ಹೇಳಿದ್ದಾರೆ, ಮಂಜು ಹೇಳ್ದ, ಎಲ್ಲರೂ, ಚೈತ್ರ ಹೇಳಿದ್ದಾರೆ, ಧನರಾಜ್ ಹೇಳಿದ್ದಾರೆ, ಪ್ರತಿ ಒಂದು ಟಾಸ್ಕಲ್ಲಿ ಎಲ್ಲೆಲ್ಲಿ ಫೌಲ್ ಆಗಿದೆ ಅಲ್ಲೆಲ್ಲಿ ಹೇಳಿದ್ದಾರೆ. ಬಟ್ ನೀವು ಅದನ್ನು ಕೇಳ್ಕೊಳ್ಳೋವಂಥ ಮನಸ್ಥಿತಿ ಇಲ್ಲ ನಿಮಗೆ. ನಾನೇ ಒಂದು ರೀತಿ ಉಸ್ತುವಾರಿ, ನಾನೇ ಬಿಗ್ ಬಾಸ್ ಅನ್ನೋ ಮೆಂಟಾಲಿಟಿನಲ್ಲಿ ಇರೋವಂಥದ್ದು ರಜತ್ ಅವರು. ಸೊ ಅವಾಗ ಹೇಳಿಲ್ಲ, ಅವರು ತಪ್ಪು ಮಾಡಿದ್ದಾರೆ, ಅವರು ಉಸ್ತುವಾರಿ ನೆಟ್ಟಗೆ ಮಾಡಿದ್ದಾರೆ, ನನಗೆ 4 ಕಣ್ಣಿದೆಯಾ, ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳು ಯಾವ ರೀತಿ ಅನಿಸುತ್ತೆ ಅಂದರೆ ಸುಪೀರಿಯರ್ ಅನ್ನೋ ಒಂದು ಇದಕ್ಕೆ ಬಂದುಬಿಡುತ್ತೆ. ಆ್ಯಂಡ್ ತಾನೇ ಬಿಗ್ ಬಾಸ್ ಅನ್ನೋ ಒಂದು ಮಟ್ಟಕ್ಕೆ ನಡ್ಕೊತಿದ್ದಾನೆ. ಸೊ ಅದು ಸುದೀಪ್ ಸರ್ ಮುಂದೆ ನಡೀತಿರುವಂಥದ್ದು ಇನ್ನೂ ಒಂದು ರೀತಿಯಲ್ಲಿ ಅಸಹ್ಯಕರ ಅಂತ ನನಗನ್ಸುತ್ತೆ, ಆ ಶೋಗೆ, ಆ ಸ್ಟೇಜ್ಗೆ. ಬಿಕಾಸ್ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಯಾರಾದರೂ ಅವ್ನ ವಿರುದ್ಧ ಒಂದು ಸ್ವಲ್ಪ ಏನೋ ನಕ್ಕರೆ, ಒಂದು ಸ್ಮೈಲ್ ಕೊಟ್ಟರು ಕೂಡ ಅಲ್ಲಿ ಅವಾಸ್ ಆಗ್ತಾನೆ. ಆ VT ಪ್ಲೇ ಆಗಿನ ನೆಕ್ಸ್ಟಿಗೆ ಸ್ವಲ್ಪ ಚೈತ್ರ ನಗಾಡ್ತಾರೆ. ಸೊ ಅಲ್ಲಿ ಬಂದು ನೀನು ನಗಾಡ್ತಿದ್ಯಾ, ನೀನು ತಪ್ಪೇ ಮಾಡಿಲ್ವಾ ಅನ್ನೋ ರೀತಿಯಲ್ಲಿ ಆವಾಜ್ಗಳು ಸುದೀಪ್ ಸರ್ ಮುಂದೆನೆ. ಏನಿದು, ಸುದೀಪ್ ಸರ್ ಅಷ್ಟಕ್ಕೆ ಇನ್ನೊಂದು VT ಪ್ಲೇ ಮಾಡ್ತಾರೆ ಅವನು ಅಂದಿದ್ದಕ್ಕೆ, ಆದರೂ ಒಪ್ಕೊಳ್ಳಲ್ಲ. ಸರ್ ಇವತ್ತು ಇವ್ರು ನಗಾಡ್ತಾರೆ ಸರ್, ಅವತ್ತೇನು ಹೇಳಿಲ್ಲ ಸರ್, ಹೇಳಿದ್ದಾರೆ ಸ್ವಾಮಿ. ಯಾವ್ಯಾವ ಟಾಸ್ಕಲ್ಲಿ ನೀವು ಯಾವ್ಯಾವ ರೇಂಜಿಗೆ ಫೇವರಿಸಮ್ ಮಾಡಿದ್ದೀರ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ ಸುದೀಪ್ ಸರ್ ಓನ್ಲಿ ಭವ್ಯ ಅಂತ ಹೇಳಿದ್ರು. ಪ್ರತಿಯೊಂದು ಇದರಲ್ಲೂ ಕೂಡ ಭವ್ಯ ಕಾಣಿಸ್ತಿದ್ದಾರೆ ಅಂತ. ಭವ್ಯ ಜೊತೆಗೆ ತ್ರಿವಿಕ್ರಮ್ಗೂ ಕೂಡ ಮಾಡಿದ್ದಾರೆ ಫೇವರಿಸಮು. ಅದೊಂದು ಸ್ಟ್ರಾಟಜಿ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಫೇವರಿಸಮ್ ಮಾಡಲಿ. ಬಟ್ ಉಸ್ತುವಾರಿ ಅಂತ ಬಂದಾಗ ಸೊ ಅಲ್ಲಿ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು. ಆ್ಯಂಡ್ ಪ್ರತಿ ಟೈಮಲ್ಲೂ ಕೂಡ ಏನೇನು ಪ್ರಾಬ್ಲಮ್ ಆಗಿದೆ ಅವು ಯಾವುದು ನಾನು ನೋಡಿಲ್ಲ ಸರ್, ಕಾಣಿಸಿಲ್ಲ ಸರ್ ಅಂತೇನೆ. ಬೇರೆಯವರು ಉಸ್ತುವಾರಿ ಮಾಡೋ ಟೈಮಲ್ಲಿ ಯಾಕೆ ಕಾಣಿಸಿಲ್ಲ ನೋಡಬೇಕು, ಆ ರೀತಿಯಲ್ಲಿ ಮಾತಾಡುವಂಥದ್ದು. ಏನಾದರೂ ಒಂದು ಚೂರು ತಪ್ಪು ಇದು ಕೊಟ್ಟರೆ ಹೊಡಿಯೋಕ್ಕೆಲ್ಲ ಹೋಗೋದು, ಇದು ಸರಿನಾ ಆಗಿದ್ರೆ? ಮಾತಾತ್ರೆ ಗೌತಮಿ ಮಂಜು ಅವರಿಬ್ಬರು ಕಂಡ್ರೆ ಹುರ್ಕೊಂಡು ಬೀಳ್ತಾನೆ. ಅವರಿಬ್ಬರು ಒಂಚೂರು ಮಾತಾಡೋಂಗಿಲ್ಲ, ಉಸಿರು ಬಿಡೋಂಗಿಲ್ಲ. ಅರ್ಥನೇ ಆಗಲಿಲ್ಲ ನನಗೆ. ಒಟ್ಟಿನಲ್ಲಿ ಅವ್ನು ಖಂಡಿತವಾಗ್ಲೂ ತಪ್ಪಂತೂ ಇದೆ. ಆ್ಯಂಡ್ ಭವ್ಯಗೂ ಕೂಡ ಸ್ವಲ್ಪ ಚಾರ್ಜ್ ಮಾಡಿದ್ರು. ಆ್ಯಂಡ್ ಭವ್ಯದ ಏನು ಪ್ರಾಬ್ಲಮ್ಮು ಅಂತಂದರೆ ಅಲ್ಲಿ ಏನಾದರೂ ಆದರೆ ಕಣ್ಣೀರು ಹಾಕೋವಂಥದ್ದು ಇದೆ. ಓಕೆ, ಸುದೀಪ್ ಸರ್ ಎದುರುಗಡೆ ಕಣ್ಣೀರು ಹಾಕೋವಂಥದ್ದು ಯಾಕೆ ಹೇಳಿ? ತಪ್ಪಾಗಿದೆ, ಪ್ರತಿ ವಾರ ಕೂಡ ತಪ್ಪಾಗ್ತಾ ಇದೆ. ಇನ್ನೇನು ಫೈನಲ್ ಹತ್ತತ್ರ ಬರ್ತಿದೆ ಅಂತಂದರೆ ಆಟದ ಒಂದು ವೇಗ ಜಾಸ್ತಿ ಆಗಿದೆ. ಆ ವೇಗದ ಜಾಸ್ತಿ ಆಗೋದ್ರಲ್ಲಿ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ತಪ್ಪುಗಳಾಗ್ತಿರೋವಂಥದ್ದು. ಆ್ಯಂಡ್ ಅವ್ರು ಹೇಳ್ತಾರೆ 2 ವೀಕಿಂದ ಈ ಥರ ಆಗ್ತಿದೆ ಅಂತೆ. 2 ವೀಕಿಂದ ಅಲ್ಲ, ಮೊದಲಿಂದ ಹಂಗೆ ಆಗ್ತಿದೆ. ಅವಾಗ ಸುಮಾರು ಜಾಸ್ತಿ ಜನ ಇದ್ರಲ್ಲ, ಗೊತ್ತಾಗ್ತಿರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ಆ ಒಂದು ನೀರು ಕಲೆಕ್ಟ್ ಮಾಡ್ಕೊಳ್ಳೋವಂಥ ಬಕೆಟು ಎಷ್ಟು ಜಾಣತನದಿಂದ ಅದನ್ನು ಸರಿಸಿದ್ದಾರೆ ಅಂತಂದರೆ ಅದು ನಾನೇ ಅಬ್ಸರ್ವ್ ಮಾಡಲಿಲ್ಲ ಅವತ್ತಿನ ಎಪಿಸೋಡ್ ರಿವ್ಯೂವಲ್ಲಿ ಅರ್ಥನೇ ಆಗಲಿಲ್ಲ ನನಗೆ. ಸೊ ಇದಾದಮೇಲೆ ಅಲ್ಲಿ ಕೆಲವೊಂದು ವಿಚಾರಗಳು ನಡೆಯುತ್ತೆ. ಸೊ ಕೆಲವೊಂದು ವಿಚಾರ ಆದಮೇಲೆ ಮಂಜು ಮತ್ತು ಗೌತಮಿ ವಿಚಾರಕ್ಕೆ ಬರ್ತಾರೆ. ಆ್ಯಂಡ್ ಇವರಿಬ್ಬರದಂತೂ ಅದು ಮುಗಿಯಲಾರದ ಬಂದ ಅಂತಾರಲ್ಲ, ಹಂಗಾಗಿದೆ. ಸೊ ಆಲ್ರೆಡಿ ಆ ಫ್ಯಾಮ್ಲಿಯವರೆಲ್ಲ ಹೋಗಿ ಬಂದ ಆದಮೇಲೆ, ಫ್ಯಾಮಿಲಿ ವೀಕ್ ಆದಮೇಲೆ ಸೊ ಇಬ್ಬರು ಕೂಡ ಒಂದು ಶಪಥ ಮಾಡ್ತಾರೆ. ಸೊ ನಾನು ಟಾಪ್ ಗೇರಲ್ಲಿ ಇನ್ನು ಮುಂದೆ ಅವ್ರ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊತೀನಿ, ಇವ್ರ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊತೀನಿ ಅಂತ. ನನಗೆ ಫಸ್ಟ್ ಟೈಮ್ ಅನಿಸಿದ್ದು ಗೌತಮಿ ಅವರು ಸೊ ಅವರ ಒಂದು ಏನು ಮಾತಿದೆ ಅದನ್ನು ಮರೆತು ಮತ್ತೆ ತಿರುಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಅಂತ. ಆ್ಯಂಡ್ ಅದನ್ನು ಆಕ್ಸೆಪ್ಟ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಯಾಕಂತಂದರೆ ಆಲ್ರೆಡಿ ಆ ಒಂದು ಬೌಂಡ್ರಿಯಿಂದ ಅಥವಾ ಆ ಒಂದು ಝೋನಿಂದ ಹೊರಗಡೆ ಬಂದಿದ್ದರು ನನ್ನ ಪ್ರಕಾರ ಗೌತಮಿ ಅವರು. ಬಟ್ ತಿರ್ಗಾ ಅದ್ರ ಜೊತೆನೇ ಹೋಗುವಂಥದ್ದು ಎಲ್ಲೋ ತಪ್ಪು ಅಂತ ನನಗನ್ಸುತ್ತೆ. ಆ್ಯಂಡ್ ಮಂಜುಗಂತೂ ಪ್ರತಿ ವಾರ ಹೇಳಿ ಸಾಕಾಗೋಗಿದೆ. ಬಟ್ ಅವನಂತೂ ಇನ್ನೂ ಯಾಕೋ ಬುದ್ಧಿ ಕಲಿಯೋ ರೇಂಜಿಗಂತೂ ಕಾಣಿಸ್ಲಿಲ್ಲ. ಸುದೀಪ್ ಸರ್ ಮುಂದೆ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಬ್ಯಾ ಅಂತಾರೆ. ಬ್ಯಾ ಮೀನ್ಸ್ ಏನು ಉತ್ತರ ಇಲ್ಲ ಅವ್ರಿಗೆ ಕೊಡಲಿಕ್ಕೋಸ್ಕರ, ಸುಮ್ಮನೆ ಏನೋ ತೇಪೆ ಸಾರಿಸ್ಬೇಕು ಅನ್ನೋ ರೀತಿಯಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ಆ ಥರ ಮಾತಾಡಿದ್ರೆ ಹೇಗೆ? ಹಾನೆಸ್ಟ್ ಆಗಿರ್ಬೇಕು. ಇನ್ನೇನು ಫೈನಲ್ ಹತ್ತತ್ರ ಬರ್ತಿದ್ದಾರೆ, ಮಂಜುಗೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ಸೊ ಈ ರೀತಿಯಲ್ಲಿ ಆಡಿದ್ರೆ ಹೆಂಗೆ ಅವನಿಗೆ? ಇದಾದಮೇಲೆ ಅಲ್ಲಿ ನಡೆಯುವಂಥದ್ದು ಭವ್ಯ ಅವರ ಒಂದು ಇಶ್ಯೂ. ಭವ್ಯ ಅವರು ಹೊಡೆದಿರುವಂಥ ವಿಚಾರ ಯಾರಿಗೆ? ಹನುಮಂತನಿಗೆ. ನಾನು ಇದ್ರ ಬಗ್ಗೆ ನಿನ್ನೆ ತುಂಬ ಸ್ವಲ್ಪ ಜೋರು ಆ್ಯಂಡ್ ರ್ಯಾಶ್ ಆಗಿ ಮಾತಾಡಿದ್ದೀನಿ. ಆ್ಯಂಡ್ ರ್ಯಾಶ್ ಆಗಿ ಏನಕ್ಕೆ ಮಾತಾಡಿದೆ ಅಂತಂದರೆ ನನ್ನ ಪದಗಳಲ್ಲಿ ಹಾನೆಸ್ಟಿ ಇದೆ. ನಾನಿಲ್ಲಿ ಆಲ್ರೆಡಿ ಭವ್ಯ ಅವರಿಗೆ ಬ್ಲೇಮ್ ಮಾಡುವಂಥದ್ದು
ಅಷ್ಟು ಸರಿ ಅಂತ ನನಗೆ ಅನಿಸ್ತಿಲ್ಲ. ಅಲ್ಲಿ ಬ್ಲೇಮ್ ಮಾಡಿದ್ದೀನಿ ಖಂಡಿತವಾಗ್ಲೂ. ಅವರೇನು ಒಳ್ಳೆಯವರು ಅಥವಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ತಪ್ಪಾಗಿದೆ, ಖಂಡಿತವಾಗ್ಲೂ ತಪ್ಪು ಮಾಡಿದ್ದಾರೆ. ಬಟ್ ಬಿಗ್ ಬಾಸ್ ಅವರ ಒಂದು ಏನು ಜವಾಬ್ದಾರಿ ಇದೆ ಅದನ್ನು ಮರಿಬಾರ್ದಾಗಿತ್ತು. ಓಕೆ, ಯಾಕಂತಂದರೆ ಅವ್ರ ಬಿಗ್ ಬಾಸ್ ರೂಲ್ಸ್ ಏನಿದೆಯಲ್ಲ, ಇವಾಗ ಯಾವನಾದರೂ ಕಂಟೆಸ್ಟೆಂಟು ಅವರ ಒಂದು ಬಿಗ್ ಬಾಸ್ ರೂಲ್ಸ್ ಏನಾದರೂ ಬ್ರೇಕ್ ಮಾಡಿದ್ರೆ ಯಾವ ರೇಂಜ್ಗೆ ಹಿಗ್ಗ ಮುಗ್ಗ ಜಾಡಿಸ್ತಾರೆ. ಚೈತ್ರಾಗೆ ಆ ಹಾಸ್ಪಿಟಲ್ಗೆ ಹೋಗಿ ಕೆಲವೊಂದು ಮಾತುಗಳು ಹೊರಗಡೆಯಿಂದ ಒಳಗಡೆ ಹೇಳಿದ್ದಕ್ಕೇ ಯಾವ ರೇಂಜ್ಗೆ ಇಡೀ ಎಪಿಸೋಡ್ ಹಾಕಿ ರುಬ್ಬಿದ್ರು. ಬಟ್ ಇಲ್ಲಿ ಇದೇ ಬಿಗ್ ಬಾಸ್, ಥರ್ಡ್ ಕ್ಲಾಸ್ ಬಿಗ್ ಬಾಸು, ಆ ಒಂದು ರೂಲ್ ಅಥವಾ ಅಗ್ರಿಮೆಂಟ್ ಏನಿದೆ, ಯಾವ ಸ್ಪರ್ಧಿ ಕೂಡ ಫಿಸಿಕಲ್ ಆಗಿ ಅಸಾಲ್ಟ್ ಮಾಡಿದ್ರೆ, ಅಟ್ಯಾಕ್ ಮಾಡಿದ್ರೆ, ಹೊಡೆದ್ರೆ ಸೊ ಬಿಗ್ ಬಾಸ್ ಮನೆಯಿಂದ ಅವನು ಆಚೆ ಹೋಗ್ತಾನೆ ಅಂತ ಗೊತ್ತಿದ್ದು ಕೂಡ ಹನುಮಂತನಿಗೆ ಹೊಡೆದ್ರೂ ಕೂಡ ಯಾಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಲಿಲ್ಲ ಭವ್ಯ ಅವ್ರಿಗೆ. ಆ್ಯಂಡ್ ನನಗಿಲ್ಲಿ ಭವ್ಯ ಅವ್ರನ್ನ ಆಚೆ ಕಳಿಸ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ನನಗೆ. ಆ್ಯಂಡ್ ಈ ರೂಲ್ಸ್ಗಳು ಅಥವಾ ಅಗ್ರಿಮೆಂಟು ಎಲ್ಲಿ ಹೋಗುತ್ತೆ ಅಂಥ ಟೈಮಲ್ಲಿ? ಅಟ್ಲೀಸ್ಟ್ ನಾನಿಲ್ಲಿ ಭವ್ಯ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ, ಅಥವಾ ಹನುಮಂತನ ಜಾಗದಲ್ಲಿ ಭವ್ಯ ಜಾಗದಲ್ಲಿ ಹನುಮಂತ ಇದ್ದರೂ ಕೂಡ ಇದನ್ನೇ ಹೇಳ್ತಾ ಇದ್ದೆ ನಾನು. ಆ್ಯಂಡ್ ಇಲ್ಲಿ ವ್ಯಕ್ತಿಗೆ ಪೂಜೆ ಮಾಡ್ತಾ ಇಲ್ಲ ನಾನು, ಹಾನೆಸ್ಟ್ ಆಗಿದ್ದೀನಿ. ಅಗ್ರಿಮೆಂಟ್ ಪ್ರಕಾರ ಏನಿದೆ ಅದನ್ನು ಫಾಲೋ ಮಾಡಬೇಕಾಗಿತ್ತು ಬಿಗ್ ಬಾಸ್ ಅವರು. ಅರ್ಥ ಆಗ್ತಿಲ್ಲ ನನಗೆ ನಿಮ್ಮ ಅಗ್ರಿಮೆಂಟ್ಗಳು ಏನಕ್ಕೆ ಇಟ್ಕೊಂಡಿದ್ದೀರಾ? ಅಟ್ಲೀಸ್ಟ್ ಏನಂತಂದರೆ ಅವರಿಬ್ಬರನ್ನ ಕರೆಸಿ ಸಪ್ರೇಟಾಗಿ ಹಿಂಗೆ ಹೊಡೆದಿದ್ದೀರಾ, ಏನಾಗಿದೆ, ಯಾಕೆ ಹೊಡೆದ್ರಿ, ಈ ಥರ ಮುಂದೆ ಆಗಬಾರ್ದು. ಹಾಂ, ಇದೇ ಒಂದು ರೀತಿಯಲ್ಲಿ ಸೀಸನ್ 5ರಲ್ಲಿ ಕೂಡ ನಡೆಯುತ್ತೆ. ಸಂಯುಕ್ತ ಹೆಗ್ಡೆ ಅವರು ಸಮೀರ್ ಆಚಾರ್ಯ ಅವರಿಗೆ ಹೊಡಿತಾರೆ. ಆವಾಗ ಸಮೀರ್ ಆಚಾರ್ಯ ತುಂಬ ದೊಡ್ಡದಾಗಿ ಮಾಡ್ತಾರೆ. ಇದು ಏನಾದರೂ ನ್ಯಾಯ ಕೊಡಲಿಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸಾಮಾನುಗಳೆಲ್ಲ ಎತ್ತೆತ್ತಿ ಬಿಸಾಕ್ತೀನಿ ನಾನು ಮುಟ್ಟಿಲ್ಲ, ಅವಳು ನನಗೆ ಹೊಡೆದಿದ್ದಾಳೆ, ನನಗೆ ನ್ಯಾಯ ಬೇಕು. ಆ್ಯಂಡ್ ಜೊತೆಗೆ ಕೆಲವು ಮನೆಯವರೆಲ್ಲ ಸಮೀರ್ ಆಚಾರ್ಯ ಜೊತೆಗೆ ನಿಂತ್ಕೊಂಡ್ರು. ಆ ಥರ ಇಲ್ಲಿ ಇರೋಕ್ಕಾಗುತ್ತಾ ಇವಾಗ ಸೀಸನ್ 11ರಲ್ಲಿ? ಅವಾಗಿರುವಂಥ ಸೀಸನ್ ಬಿಗ್ ಬಾಸ್ಗೂ ಇವಾಗಿರುವಂಥದ್ದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆವಾಗೂ ಒಂದು ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ರು ಇಬ್ಬರೂ ಕೂಡ. ಆದರೆ ಸಮೀರ್ ಆಚಾರ್ಯ ಹಿಂದೆ ಸರಿಲೇ ಇಲ್ಲ. ಅವರು ನಾನು ತಪ್ಪು ಮಾಡಿದ್ರೆ ನನ್ನನ್ನು ಆಚೆ ಹಾಕಿ, ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಆಚೆ ಹಾಕಿ ಅಂತ ಆ ಥರ ತೋರಿಸ್ಲಿಲ್ಲ ಹನುಮಂತ. ಯಾಕಂದರೆ ಹೋಗಲಿ ಬಿಡು ಅಂತ ಬಿಟ್ಟ ಅವನು. ಆದರೂ ಕೂಡ ಅವನ್ನ ಟಾರ್ಗೆಟ್ ಮಾಡ್ತಾರೆ. ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಅವನನ್ನು ಓವರ್ ಹೈಪ್ ಮಾಡ್ತಾ ಇದ್ದೀವಿ ಅಂತ. ಅವನು ಓವರ್ ಹೈಪ್ ಮಾಡ್ತಾ ಇಲ್ಲ, ಅವನು ಕರೆಕ್ಟಾಗೇ ಇದ್ದಾನೆ, ಏನಿರಬೇಕು ಹಾಗಿದ್ದಾನೆ. ಬಟ್ ಇವರು ತಮ್ಮ ಒಂದು ಕೀಳು ಮಟ್ಟದ ಆಟವನ್ನು ತೋರಿಸ್ತಾ ಇದ್ದಾರೆ ಅಷ್ಟೇ. ಅವ್ನು ಟಾಸ್ಕ್ ಅಂತ ಬಂದರೆ ಟಾಸ್ಕ್ ಆಡ್ತಾನೆ, ಮಿಕ್ಕಿರೋವಂಥ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಮಾತಾಡ್ತಾನೆ, ಪ್ರತಿಯೊಂದು ಕೂಡ ಮಾಡ್ತಾನೆ ಅವನು. ಇನ್ನೇನು ಮಾಡಬೇಕು? ಅಂಥವ್ನ ಮೇಲೆ ಹೋಗಿ ಅಟ್ಯಾಕ್ ಮಾಡ್ತೀರ? ನಾನು ಅದೇ ಕೇಳಿರೋವಂಥದ್ದು, ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅಥವಾ ಇವ್ರು ಹೊಡಿತಿದ್ರಾ? ಭವ್ಯ ಅವರು ಹೊಡೆದ್ರೆ ಬಿಗ್ ಬಾಸ್ ಅವರು ಸುಮ್ಮನೆ ಇರ್ತಿದ್ರಾ? ಬಿಗ್ ಬಾಸ್ ಸುಮ್ಮನೆ ಇದ್ದರೆ ಕಂಟೆಸ್ಟೆಂಟ್ಗಳು ಸುಮ್ಮನೆ ಇರ್ತಿದ್ರಾ? ಸುದೀಪ್ ಸರೇ ಶಾಕ್ ಆಗಿದ್ದಾರೆ ಭವ್ಯ ಅವ್ರು ಯಾಕೆ ಎವಿಕ್ಟ್ ಆಗಿಲ್ಲ ಅಂಥೇಳಿ. ಅಂದರೆ ಸುದೀಪ್ ಅವ್ರಿಗೂ ಕೂಡ ಗೊತ್ತಿಲ್ಲ ಮನೆ ಒಳಗಡೆ ಇನ್ನೂ ಏನಕ್ಕೆ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಅಂತ. ಅಂದರೆ ಆ ಒಂದು ಮಟ್ಟಕ್ಕೆ ಸುದೀಪ್ ಸರ್ ಕೂಡ ಅಸಹಾಯಕರಾಗಿದ್ದಾರಾ ಅಂತ ನನಗೆ ಪ್ರಶ್ನೆ. ಅಟ್ಲೀಸ್ಟ್ ಅವರಾದರೂ ಹೇಳ್ಬೋದಾಗಿತ್ತು ಹಿಂಗಾದರೆ ಹೇಗೆ? ಅಟ್ಲೀಸ್ಟ್ ಒಂದು ಕರೆಸಿ ಮಾತಾಡಬೇಕು ಅಂತ ಅಂದರೆ ಹೇಳಬೇಕಿತ್ತು. ಮೇ ಬಿ ಹೇಳಿದ್ರಂತ ಅನಿಸುತ್ತೆ. ಅದಕ್ಕೋಸ್ಕರನೇ ಕೊನೆಗೆ ಅಲ್ಲಿ ಜೈಲಿಗೆ ಹಾಕಿರೋವಂಥದ್ದಲ್ಲಿ ಭವ್ಯ ಅವರಿಗೆ. ನೀನು ಜೈಲಿಗೆ ಹಾಕಿರೋವಂಥದ್ದು ಇದು ಅಲ್ಲ, ವಿಷಯ ಅಲ್ಲ. ಅಲ್ಲಿ ಅವ್ರನ್ನ ಕನ್ಫೆಷನ್ ರೂಮ್ ಕರೆಸಿ ಹನುಮಂತನಿಗೆ ಅಥವಾ ಯಾರಿಗೆ ನಮ್ಮ ಭವ್ಯ ಅವ್ರಿಗೆ ಮಾತಾಡಬೇಕಿತ್ತು. ಯಾಕೆ ಹೊಡೆದ್ರಿ, ಏನಾಯಿತು, ಏನು ಕತೆ? ಭವ್ಯ ಕ್ಷಮೆ ಕೇಳಿದ್ಲು, ಎಲ್ಲ ಕೇಳಿದ್ಲು, ಓಕೆ. ಬಿಗ್ ಬಾಸ್ ಆಗಿ ನೀನೇನಪ್ಪ ಕಿತ್ತಾಕಿದೆ? AC ರೂಮಲ್ಲಿ ಕೂತ್ಕೊಂಡು ಸುಮ್ಮನೆ ವಾಯ್ಸ್ ಓವರ್ ಕೊಡೋದಲ್ಲ. ಅಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಒಂದು ನ್ಯಾಯ ಒದಗಿಸ್ಬೇಕು. ನಾನು ಅದೇ ಹೇಳುವಂಥದ್ದು, ಏನು ಅರ್ಥನೇ ಆಗ್ತಿಲ್ಲ ನನಗೆ. ರಾತ್ರಿ ಅಂತೂ ನಾನು ನಿಜವಾಗ್ಲೂ ಡಿಸ್ಟರ್ಬ್ ಆಗಿದೆ. ನಿಮ್ಮ ಕೆಲವರಿಗೆ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆ ಚಿಕ್ಕ ವಿಷಯ ಅಲ್ಲ ಅದು. ಅನ್ಯಾಯ ಈ ಥರದ್ದೆಲ್ಲನೂ ಅಲ್ಲಿ ಅಮಾಯಕರಿಗೆ, ಸೈಲೆಂಟ್ ಆಗಿರೋರಿಗೆ ಆಗೋವಂಥದ್ದು. ಅನಿಸಿರೋದನ್ನ ಹೇಳಿದ್ದೀನಿಪ್ಪ. ಸೊ ನಿಮಗೇನು ಅನಿಸುತ್ತೆ? ಆ್ಯಂಡ್ ಕೆಲವು ಕಂಟೆಸ್ಟೆಂಟ್ಗಳ PR ಗಳು, ಅದರಲ್ಲೂ ಮುಖ್ಯವಾಗಿ ನಡೀತಿರೋವಂಥ ವಿಚಾರ ಅಂದರೆ ಭವ್ಯ ಅವ್ರದ್ದು. ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಮಂಜು ಅವ್ರಿಗೆ ಫೇವ್ರೇಟ್ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ. ಒಂದು ವೇಳೆ ಭವ್ಯ ಅವ್ರನ್ನ ಫೇವ್ರೇಟ್ ಮಾಡಿಲ್ಲ ಅಂತಂದಿದ್ರೆ, ಅವ್ರನ್ನ ತುಳಿಲೇಬೇಕು ಅಂತಿದ್ದಿದ್ರೆ, ಅದೊಂದು ವಿಷಯ ಸಾಕಾಗಿರೋದು ಬಿಗ್ ಬಾಸಿಂದ ಆಚೆ ಕಳಿಸ್ಲಿಕ್ಕೋಸ್ಕರ ಹನುಮಂತನ ಹೊಡೆದಿರೋವಂಥದ್ದು. ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಟೈಮಲ್ಲಿ ಏನೇನು ಮಾತಾಡಬೇಕು ಅನ್ನೋದು, ಏನೇನನ್ನು ಸಮರ್ಥನೆ ಮಾಡ್ಕೊಬೇಕು ಅನ್ನೋದು ಸ್ವಲ್ಪ ಗಮನದಲ್ಲಿರಲಿ. ನಮ್ಮ ಕಂಟೆಸ್ಟೆಂಟ್ ಗೆಲ್ಲಬೇಕು ಅನ್ನೋದು ಇರಬೇಕು. ಆದರೆ ಇನ್ನೊಬ್ಬನಿಗೆ ಹೊಡೆದಾಗಲೂ ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ ಒಂದು ಕೀಳು ಮಟ್ಟಕ್ಕೆ ಇಳಿಯೋಕೆ ಹೋಗ್ಬಿಡಿ. ಓಕೆ, ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸದ್ಯಕ್ಕೆ ವಿಡಿಯೋದಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ